ಈ ಚಪ್ಲಿ ಕಿತ್ತೋದಂಗ್ ರಪ್ಪ 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 ಅಂತ ನಿನಗ್ ಹಾಕಿದ್ರೆ ಮೈ ಮೇಲಿರುವಂತ 2 ಪಾರ್ಟ್ಸ್ ಕೂಡ ಕೆಳಗೆ ಉದ್ರೋಗ್ಬಿಡ್ಬೇಕು. ತಿಕ್ಕಕ್ಕೆ ನ್ಯಾಯವಾಗಿ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ. ನಿನ್ನ ಮಕ್ಕಳ ಬಗ್ಗೆ ಮಾತಾಡ್ತೀಯ ನೀನು? ಗಬ್ಬಿಡ್ದೋಗಿದ್ಯಾ ನೀನ್? ಬಂದ್ ಮೂಸ್ ನೋಡಿದ್ಯಾ ಗಬ್ಬಿಡ್ದೋಗಿರೋದು? ಚಪ್ಲಿದಲ್ಲಿ ರಪ್ಪ ರಪ್ಪ ಅಂತ ಹೊಡಿತೀನಿ ಬೇವರ್ಸಿ. ತಿಕ್ಕದ ಮೇಲೆ 2 ಬಾರ್ಸೋರು ನಿನ್ ಮನೇಲಿ ಯಾರು ಇಲ್ವಾ? ಕೇಳೋರ್ ಮಾಡೋರು ಯಾರು ಇಲ್ವೇನೆ? ನನ್ ತವಳಿಂದ ಹೆಣ್ಣು ಕುಲಕ್ಕೆ ಅವಮಾನ ಆಗುತ್ತೆ. ನಿನ್ನಂತ ಬೇವರ್ಸಿಗ್ಲಿ ತರ ಬಟ್ಟೆಗಳು ಹಾಕೋದ್ರಿಂದಾನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಯಾರೋ ತಿರ್ಬೋಕಿ ನಿನಗೆ ಹೇಳ್ಕೊಟ್ಟ? ನಿಜವಾಗ್ಲೂ ನಿನ್ ತಿಕ್ಕದಲ್ಲಿ ನರ ಇದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗ್ಲೆ ನನ್ನ ಹತ್ರ ಬಂದ್ ಕಿತ್ಕೊಳ್ಳೋದು ಏನು ಇಲ್ಲ. ಫೇಕ್ ಬದುಕೋ ಬದ್ಲು ಹೋಗ್ರಿ ಅಲ್ಲೆಲ್ಲಾದ್ರೂ ನೇಣೆ ಹಾಕೊಂಡ್ ಸಾಯ್ರಿ. ಯಾರ್ಯಾರಿಗೋ ಸಾವು ಬರುತ್ತೆ, ನಿಮ್ಗಾದ್ರೂ ಸಾವು ಬರ್ಬಾರ್ದ? ದೊಡ್ಡ ರೋಗ ಬಂದ್ ಸಾಯ್ಬಾರ್ದ? ಲೇ ಸೋನು ಶೆಟ್ಟಿ, ಈ ಚಪ್ಲಿ ಇದೆ ಅಲ್ವಾ, ಈ ಚಪ್ಲಿ ಕಿತ್ತೋದಂಗ್ ರಪ್ಪ 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 ಅಂತ ನಿನಗ್ ಹಾಕಿದ್ರೆ ಮೈ ಮೇಲಿರುವಂತ 2 ಪಾರ್ಟ್ಸ್ ಕೂಡ ಕೆಳಗೆ ಉದ್ರೋಗ್ಬಿಡ್ಬೇಕು. ತಿಕ್ಕಕ್ಕೆ ನ್ಯಾಯವಾಗಿ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ, ಮೈ ಮುಚ್ಕೊಳ್ಳೋಂತ ಯೋಗ್ಯತೆ ಇಲ್ಲ, ಧರಿತೆ ಇಲ್ಲ, ಮೈ ತುಂಬಾ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ. ನಮ್ಮ ಹಿಂದೂ ಸಂಪ್ರದಾಯವನ್ನ, ಹಿಂದೂ ಸಂಸ್ಕಾರವನ್ನ ಮೈ ತುಂಬಾ ಬಟ್ಟೆ ಹಾಕೊಂಡು ನಿಯತ್ತಾಗಿ ಫಾಲೋ ಮಾಡಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ ನೀನು? ನಿನ್ನ ಕೊಳ್ತೋಗಿರುವ ದೇಹ ಯಾರು ಮೂಸ್ ನೋಡಲ್ಲ ಅಂತ ಹೇಳಿ ಎಲ್ಲಾರ್ಗು ಎಕ್ಸ್ಪೋಸ್ ಮಾಡ್ಕೊಂಡು 2 ತುಂಡು ಪೀಸ್ ಹಾಕೊಂಡು ಯಾರು ನಿನಗೆ ತಿಕ್ಕದ ಮೇಲೆ 2 ಬಾರ್ಸೋರು ನಿನ್ ಮನೇಲಿ ಯಾರು ಇಲ್ವಾ? ಕೇಳೋರ್ ಮಾಡೋರು ಯಾರು ಇಲ್ವೇನೆ? ಕುತ್ಕೊಂಡು ಎಲ್ಲಾರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಎಲ್ಲಾರ್ಗು ಎಕ್ಸ್ಪೋಸ್ ಮಾಡ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗತ್ತೆ ಅಂದ್ರೆ ನಿನ್ನಂತ ಹೆಂಗಸರು ಈ ತರ ಎಕ್ಸ್ಪೋಸ್ ಮಾಡ್ಕೊಂಡು ಬಟ್ಟೆ ಒಳಗೆ ಇರುವಂತ ದೇಹನ ಬಟ್ಟೆ ಹೊರಗಡೆ ತೆಗೆದು ತೋರಿಸ್ಕೊಂಡು ಎಲ್ಲಾರ್ಗು ಪ್ರಚಾರ ಗಿಟ್ಟಿಸ್ಕೊಂಡಿದ್ರೆ ಕಾಮದ ಆಟಕ್ಕೆ ನಿನ್ನ ಮೇಲೆ ತೋರ್ಸಕ್ ಆಗ್ದಿರಾ ಬಡ ವಿದ್ಯಾರ್ಥಿಗಳ ಮೇಲೆ ತೋರಿಸ್ಕೊಂಡು ಅತ್ಯಾಚಾರ ಮಾಡಿ ಬಿಸಾಕ್ತಾ ಇದಾರಂತ ನಿನ್ನಂತ ಬೇವರ್ಸಿಗ್ಲಿ ತರ ಬಟ್ಟೆಗಳು ಹಾಕೋದ್ರಿಂದಾನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಏನಂದೆ ಗಬ್ಬಿಡ್ದೋಗಿದ್ಯಾ ನೀನ್? ಬಂದ್ ಮೂಸ್ ನೋಡಿದ್ಯಾ ಗಬ್ಬಿಡ್ದೋಗಿರೋದು? ನಿನ್ನ ಗಬ್ಬಿಡ್ದಿರೋ ಮೈನ ಯಾರು ನೋಡೋದಿಲ್ಲ ಅಂತ ಹೇಳಿ ಎಕ್ಸ್ಪೋಸ್ ಮಾಡ್ಕೊಂಡು ಎಲ್ಲಾರ್ಗು ತೆರೆದಿಟ್ಟು ತೋರಿಸ್ತಾರೋ ನೀನು. 2 ಪೀಸ್ ಬಟ್ಟೆ ಹಾಕೊಂಡು ಹೆಣ್ಣು ಮಕ್ಳು ಹೆಂಗಿರ್ಬೇಕು ಆ ಸಂಸ್ಕಾರದಲ್ಲಿ ಇಲ್ದಿರ ಹಣೆ ಕುಂಕುಮ ಇಟ್ಕೊಂಡು ಮೈಯೆಲ್ಲ ಎಕ್ಸ್ಪೋಸ್ ಮಾಡ್ಕೊಂಡು ನುಲ್ಕೊಂಡು ಒಂದೊಂದ್ ಪಾರ್ಟ್ನು ಇಟ್ಕೊಂಡು ವಿಡಿಯೋ ಮಾಡುವಂತ ಮುಂದೆ ನೀನ್ ನನ್ ಬಗ್ಗೆ ಮಾತಾಡ್ತೀಯ? ಸಮಾಜಕ್ಕೆ ನಿನ್ನಂತ ಹೆಣ್ಣು ಮಕ್ಳಿಂದಾನೆ ಬಡ ಹೆಣ್ಣು ಮಕ್ಕಳ ಮೇಲೆ ಯೂನಿಫಾರ್ಮ್ ಹಾಕೊಂಡು ಮೈ ತುಂಬಾ ಹೋಗುವಂತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು. ಕಿಚ್ಚ ಸುದೀಪ್ ಅಭಿಮಾನಿಗ್ಲೆ ಏನ್ ಹಾಕೊಂಡ್ರ? ವಿಡಿಯೋ ಹಾಕೊಂಡ್ರೇನೋ? ಯಾವಳೋ ಶಿಲ್ಪ ಗಾಂಡು ಮೂರ್ತಿ ಕೊಟ್ಟಿರೋಂತ ದುಡ್ಡಿಗೆ ಅವಳು ಮಾಡಿರೋಂತ ವಿಡಿಯೋಗಳೇ ಪಕ್ಕ ಬೆಂಗಳೂರು ಪಕ್ಕ ಲೋಕಲ್. ಅವಳು ಯಾವನೋ ಕೊಟ್ಟಿರೋ 1000 ರೂಪಾಯಿ ದುಡ್ಡಿಗೆ ಗಾಂಡು ಮೂರ್ತಿ ಕೊಟ್ಟಿರೋ ದುಡ್ಡಿಗೆ ಅವಳು ಮಾಡಿರೋಂತ ವಿಡಿಯೋನ, ಆ ಫೇಕ್ ವಿಡಿಯೋನ ಹಾಕೊಂಡು ನೀವು ಪ್ರಚಾರ ಗಿಟ್ಟಿಸ್ಕೊಳ್ಳುವಂತ ಫೇಕ್ ನನ್ನ ಮಕ್ಕಳು ನೀವು. ಐಡಿಗೆ ನಿಮ್ ಮುಖ ಹಾಕಕ್ಕೆ ಯೋಗ್ಯತೆ ಇಲ್ಲ. ಕಣ್ಕೊಂಡವ್ರ ಫೋಟೋ ಹಾಕೊಂಡು ವಿಡಿಯೋ ಪ್ರಚಾರ ಮಾಡೋರು. ಈ ಮುಂದೆ ಯಾವಳು ಮಾತಾಡಿದಾಳೆ ಶಿಲ್ಪ, ಅವಳ ಮೇಲೆ FIR ಆಗಿದೆ, ಬಂದು ಉತ್ತರ ಕೊಡ್ಬೇಕು. ಇನ್ನು ಅದನ್ನ ಪ್ರಚಾರ ಮಾಡಿರೋರು ನೀವು. ಗೆ ಅತಿ ಶೀಘ್ರದಲ್ಲೇ ಕತ್ರಿ ಬೀಳುತ್ತಲ್ಲ, ನಿಮ್ನು ಹತ್ತಿಸ್ತೀನಲ್ಲ, ಗೊತ್ತಾಗುತ್ತೆ ಎಲ್ಲವೂ. ಸೋನು ಶೆಟ್ಟಿ, ಇನ್ನೊಂದು ಸಲ ನನ್ನ ಬಗ್ಗೆ ಮಾತಾಡಿದ್ರೆ ನೀನ್ ಎಲ್ಲೇ ಇರ್ಲಿ ನಿನ್ನ ತರ ದೇಹ ಮಾರ್ಕೊಂಡು ದೇಹನ ಪ್ರಪಂಚಕ್ಕೆ ತೋರಿಸ್ಕೊಂಡು ಎಕ್ಸ್ಪೋಸ್ ಮಾಡ್ಕೊಂಡು ಕುತ್ಕೊಳ್ಳೋ ಹೆಣ್ಣು ನಾನಲ್ಲ, ಆಯ್ತಾ? ಎಕ್ಸ್ಪೋಸ್ ಮಾಡ್ಕೊಂಡು ಕುತ್ಕೊಳ್ಳೋ ಅಂತ ಹೆಣ್ಣು ನಾನಲ್ಲ. ನಿನಗ್ ದೇಹ ತೋರಿಸಿದ್ರೆ ಮಾತ್ರ ದುಡ್ಡು ಬರುತ್ತೆ. ನಾವು ಮೈ ತುಂಬಾ ಬಟ್ಟೆ ಹಾಕೊಂಡು ದುಡಿಮೆ ಮಾಡ್ಕೊಂಡು ಮೈ ಬಗ್ಸಿ ದುಡ್ದು ರಾಜ್ಯಾರೋಷವಾಗಿ ಬದುಕ್ತಿರಿ. ಎಲ್ಲೋ ಕುತ್ಕೊಂಡು ಯಾವನೋ ಹಾಕೋ ಡೇಟಾಗೆ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಅವ್ನ್ ಯಾರೋ ತಿರ್ಬೋಕಿ ನಿನಗೆ ಹೇಳ್ಕೊಟ್ಟ? ನಿಜವಾಗ್ಲೂ ನಿನ್ ತಿಕ್ಕದಲ್ಲಿ ನರ ಇದ್ರೆ 24 ಗಂಟೆಲಿ ಯಾವ ಮಕ್ಳು ಆಂಟಿ ಅಂತ ಕರೀತಾರೆ ನನ್ನ, ಯಾರು ಆಂಟಿ ಅಂತ ಕರ್ದಿದ್ದಾರೆ ಆ ಮಕ್ಕಳ ಕೈಯಲ್ಲೇ ಆಂಟಿ ಅಂತ ಹೇಳಿಸ್ಬಿಟ್ಟು ವಿಡಿಯೋ ಹಾಕು. ಅಂದ್ರೆ ನಿನ್ನ ಕೆಳಗೆ ಇರೋದು ಸತ್ತೋಗಿದೆ ಅಂತ ಒಪ್ಕೋ. ದೇವ್ರು ಕೊಟ್ಟಿರೋ ದೇಹನ ಬಟ್ಟೆ ಹಾಕೊಂಡು ಮುಚ್ಕೊಳ್ಳೋದ್ ಬಿಟ್ಬಿಟ್ಟು ತೆರ್ಕೊಂಡು ಎಲ್ಲಾರ್ಗು ಎಕ್ಸ್ಪೋಸ್ ಮಾಡ್ಕೊಂಡು ಎಲ್ಲಾರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳೋಳು. ಇನ್ನೊಂದು ಸಲ ನನ್ನ ಬಗ್ಗೆ ಮಾತಾಡಿದ್ರೆ ನೀನ್ ಎಲ್ಲೇ ಹುಡ್ಕೊಂಬಂದ್ ಚೊಪ್ಲಿದಲ್ಲಿ ರಪ್ಪ ರಪ್ಪ ಅಂತ ಹೊಡಿತೀನಿ ಬೇವರ್ಸಿ. ಇನ್ನಂತವಳಿಂದ ಹೆಣ್ಣು ಕುಲಕ್ಕೆ ಅವಮಾನ ಆಗುತ್ತೆ. ಅವ್ನ ಯಾವನ ಅಂತ ನಿನಗೆ ಪಬ್ಲಿಕ್ ಒಂದ್ ನ್ಯೂಸ್ ಬೇಕು. ಇವಳು ಹಾಕಿರುವಂತ ವಿಡಿಯೋ ಇಟ್ಕೊಂಡು ಸಂಧ್ಯಾಗೆ ಇಗ್ಗ ಮುಗ್ಗ ಜಾಡಿಸಿದ ಸೋನು ಶೆಟ್ಟಿ. ಹೋಗಿ ನೀನು ಬಗ್ ನೋಡ್ಬಿಡ ಅವಳ್ದು, ನೀನು ಬಗ್ ನೋಡ್ಬಿಡ ಅವಳ್ದು ವಿಡಿಯೋ ಹಾಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ತಿಯಲ್ಲ. ನಿನಗ್ ಬೇಕಾಗಿರೋದ್ ಪ್ರಚಾರದ ವಿಡಿಯೋ ಹಾಕೊಂಡ್ ಕುತ್ಕೊಳ್ತೀರ ಬೇವರ್ಸಿಗ್ಲ? ಮಾಡಕ್ ಕೆಲ್ಸ ಅಲ್ವೇನ್ರೋ ನಿಮ್ಗೆ? ಕೆದಕಿ ಬಿಡ್ತೀರ. ಮನೇಲಿ ಅಮ್ಮ ಯಾರು ಕೇಳೋದಿಲ್ವಾ ನಿಮ್ಗೆ? ಎಲ್ಲಾರು ಕಾಲ್ ತೊಳ್ದು ಬಿಟ್ಬಿಟ್ಟಿದಾರ ಅನ್ಸುತ್ತೆ, ಅದಕ್ಕೆ ಈ ತರ ನಿಗರ್ತಾ ಇದೀರಾ. ಅವಳು ಯಾವಳೋ ಶಿಲ್ಪ, ಇವಳು ಯಾವಳೋ ಸೋನು ಶೆಟ್ಟಿ. ಕಿಚ್ಚ ಅಭಿಮಾನಿಗಳಿಗೆ ಕಂಡೋರ್ ಬಗ್ಗೆ ವಿಡಿಯೋ ಹಾಕೊಂಡು ದುಡ್ಡು ಕೊಟ್ಟಿ ವಿಡಿಯೋ ಮಾಡಿಸಿ ಪ್ರಚಾರ ಗಿಟ್ಟಿಸ್ಕೊಳ್ಳೋದೇನ ನಿಮ್ಮ ಬದುಕು? ಈ ಫೇಕ್ ಬದುಕೋ ಬದ್ಲು ಹೋಗ್ರಿ ಅಲ್ಲೆಲ್ಲಾದ್ರೂ ನೇಣೆ ಹಾಕೊಂಡ್ ಸಾಯ್ರಿ. ಯಾರ್ಯಾರಿಗೋ ಸಾವು ಬರುತ್ತೆ, ನಿಮ್ಗಾದ್ರೂ ಸಾವು ಬರ್ಬಾರ್ದ? ದೊಡ್ಡ ರೋಗ ಬಂದ್ ಸಾಯ್ಬಾರ್ದ? ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡ್ರೆ ನಿಮ್ ಹೊಟ್ಟೆ ತುಂಬೋದು. ಹಾಕೋದು ಹಾಕ್ತಿರ, ಒರಿಜಿನಲ್ ಹಾಕ್ರಿ.
ಯಾಕೆ ಅವ್ರ ಕೈಲಿ ದುಡ್ಡು ಕೊಟ್ಟು ವಿಡಿಯೋ ಮಾಡ್ಸಾಕ್ತಿರ? ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ತಿರ್ಪೇಶೋಕಿ ಎಂತದು ಅಂತ. ಸೋನು, ನೆಕ್ಸ್ಟ್ ಇನ್ನೊಂದ್ಸಲ ನನ್ನ ಬಗ್ಗೆ ಮಾತಾಡಿದ್ರೆ ಯಾವನ್ ನಿಂಗೆ ಹೇಳ್ಕೊಟ್ಟಿದ್ದಾನಲ್ಲ ಅವನ್ಗೂ ನಿನ್ಗಿಬ್ಬರಿಗೂ ರೋಡಲ್ಲಿ ನಿಲ್ಸಿ ಚಪ್ಲಿ ಕಿತ್ತೋದಂಗ್ ಹೊಡಿತೀನಿ ಎಚ್ಚರ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಸೋನು, ಫೈನಲ್ ವಾರ್ನಿಂಗ್, ನನ್ನ ಸುದ್ದಿ ನನ್ನ ವಿಚಾರ ನ್ಯೂಸ್. ಅವನು ಓನರು ಯಾವನೋ ನಿನ್ಗೆ ನನ್ ಫೋಟೋ ಹಾಕಕ್ಕೆ ನಿನ್ಗೆ ಅಧಿಕಾರ ಕೊಟ್ಟವ್ರು, ಬೇರೆ ಹೆಣ್ಮಕ್ಳ ಬಗ್ಗೆ ಫೋಟೋ ಹಾಕಕ್ ನಿಂಗೆ ರೈಟ್ಸ್ ಕೊಟ್ಟವ್ರು ಯಾರೋ? ನಿಮ್ಮಂತ ಥರ್ಡ್ ಕ್ಲಾಸ್ಗಳಿಗೆ ನನ್ನ ಫೋಟೋ ಹಾಕೊಳ್ಳೋ ರೈಟ್ಸ್ ಇಲ್ಲ. ಅಂಡ್ ಸೋನು, ನನ್ನ ಹತ್ರ ಬಂದ್ ಕಿತ್ಕೊಳ್ಳೋದು ಏನು ಇಲ್ಲ. ನಿನ್ಗೆ ಯಾವನ್ ಹೇಳ್ಕೊಟ್ಟಿದ್ದಾನಲ್ಲ ಅವನೇ ಕೀಳ್ತ.